प्रिय किसान भाइयों और बहनों, आप सबको प्रणाम। खरीफ की फसल अच्छी होगी, लेकिन इस बीच एक और अच्छी खबर। प्रधानमंत्री श्रीमान नरेंद्र मोदी जी 2 अगस्त को ठीक 11 बजे प्रधानमंत्री किसान सम्मान निधि की राशि आपके खाते में डालने वाले हैं। इस अवसर पर वो जुड़कर आपसे बात भी करेंगे। और इसलिए मेरी आप सबसे प्रार्थना है, 2 अगस्त ठीक 11 बजे आप प्रधानमंत्री जी के किसी न किसी कार्यक्रम से जरूर जुड़िए। कार्यक्रम आपके गांव में भी होगा, सभी कृषि विज्ञान केंद्रों पर होगा, ICAR के संस्थानों में होगा, एग्रीकल्चर यूनिवर्सिटी में होगा, मंडियों में होगा, पैक्स के मुख्यालय पर होगा। आप पता कर लीजिए कि निकटतम कार्यक्रम आपका कहाँ है। उस कार्यक्रम में जरूर जुड़िए, प्रधानमंत्री जी को सुनिए। मैं तो कार्यक्रम में जा रहा हूँ, आप भी जरूर जाए। PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ। ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಪರ್ಫೆಕ್ಟ್ ಆಗಿ 100% ಇರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ। ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿಯೂ ಕೂಡ ತಿಳಿಸ್ಕೊಟ್ಟಿದ್ದೇನೆ। ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ। ಆ ಒಂದು ವಿಡಿಯೋಕ್ಕೆ ವ್ಯೂಸ್ ಬಂದಿದೆ, ಆದರೆ ವ್ಯೂಸ್ ಅಲ್ಲಿ ಕಮೆಂಟ್ಸ್ ಕೂಡ ಬಂದಿದೆ, ಅದು ಬ್ಯಾಡ್ ಕಮೆಂಟ್ಸ್ಗಳು। ಸೊ ವೀಕ್ಷಕರೇ, ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಜೆನ್ವಿನ್ ಚಾನಲ್ ಇದು, ಇಲ್ಲಿ ಯಾವುದೇ ಥರ ಒಂದು ಸುಳ್ಳು ಮಾಹಿತಿಗಳನ್ನು ನಾವು ಕೊಡೋದಿಲ್ಲ। ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂತಂದರೆ ನಾವು PM ಕಿಸಾನ್ ಯೋಜನೆಯ ಅಷ್ಟೇ ಅಲ್ಲ, ಎಲ್ಲ ಮಾಹಿತಿಗಳನ್ನು ನಾವು ಜೆನ್ವಿನ್ ಆಗಿ ಕೊಡ್ತಾ ಇರ್ತೀವಿ। ಸೊ ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡ್ದೇ ನೀವು ಕಮೆಂಟನ್ನು ಮಾಡ್ತೀರಾ। ಸೊ ನೋಡಿ, ಜೂನ್ ತಿಂಗಳಲ್ಲೇ ಬರಬೇಕಾಗಿರುವಂಥ ಹಣ, ಹೌದಾ, ಇದು 20ನೇ ಕಂತು ಜೂನ್ ತಿಂಗಳಲ್ಲಿನೇ ಬರಬೇಕಾಗಿತ್ತು, ಜುಲೈ ತಿಂಗಳು ಮುಗಿದ್ರೂ ಕೂಡ ಬರಲಿಲ್ಲ। ಸೊ ಅಪ್ಡೇಟ್ ಅವರು ಕೊಡ್ತಾ ಹೋಗ್ತಾರೋ, ಸೊ ನಾವು ಆ ಡೇಟನ್ನು ನಿಮಗೆ ಹೇಳ್ತೀವಿ। ಸೊ ಸರ್ಕಾರ ಇಲ್ಲಿ ಡೇಟ್ ಮುಂದೆ ಹಾಕ್ತಾ ಬಂದಿರೋದಕ್ಕೆ ನೀವು ನಮಗೆ ಒಂದು ಕಮೆಂಟನ್ನು ಹಾಕ್ತೀರಾ ಅಂತಂದರೆ, ಸೊ ಅದು ಬಹಳ ಬೇಸರ ತರುವಂಥ ಒಂದು ವಿಚಾರ ಅದು। ಸೊ ಪರವಾಗಿಲ್ಲ, ನಿಮಗೆ ಅನಿಸಿರೋ ಅಭಿಪ್ರಾಯಗಳನ್ನು ನೀವು ತಿಳಿಸ್ತೀರಾ। ಯಾಕೆ ಅಂತಂದರೆ ಈ ಥರ ಒಂದು ಸಮಸ್ಯೆ ಆಗ್ಲಿಕ್ಕೂ ಕಾರಣ ಏನಂತಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾಗಿದ್ದನ್ನು ತಮಗೆ ಬೇಕಾಗಿರೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ, ಸೊ ವ್ಯೂಸ್ಗಾಗಿ। ಸೊ ನಾವು ಆ ಥರ ಇಲ್ಲ, ನನ್ನ ಹಾಗಿತ್ತಂದರೆ ಒಂದು ದಿನಕ್ಕೆ 4-5 ವಿಡಿಯೋನ ಹಾಕ್ಬೋದಿತ್ತು। ಸೊ ನಾನು ಆ ಥರ ಮಾಡೋದಿಲ್ಲ, ನಾನು ಒಂದು ವಿಡಿಯೋ ಮಾತ್ರ ಜೆನ್ವಿನ್ ಇದ್ದರೆ ನಿಮಗೆ ತೋರಿಸ್ಕೊಡ್ತೇನೆ, ಸೊ ಅದು ಅಪ್ಲೋಡ್ ಮಾಡ್ತೀನಿ। ಆ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ। ಸೊ ಇಲ್ಲಿ ನೋಡಿ ವೀಕ್ಷಕರೇ, 20ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಅಂತೂ ಇಂತೂ ಬಿಡುಗಡೆ ಟೈಮ್ ಬಂತು। ಇವತ್ತು 1ನೇ ತಾರೀಕು ಆಗಸ್ಟ್ 2, 2025, ಅಂದರೆ ನಾಳೆ 11 ಗಂಟೆಗೆ PM ಕಿಸಾನ್ ಯೋಜನೆಯ 20ನೇ ಕಂತು ಎಲ್ಲರ ರೈತರ ಖಾತೆಗಳಿಗೆ ಜಮಾ ಆಗೋದು ಕನ್ಫರ್ಮ್ ಆಗಿದೆ। ಸೊ ಅದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಇವಾಗ ಮೊದಲು ಪ್ಲೇ ಮಾಡಿರುವಂಥ ವಿಡಿಯೋದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಸಚಿವರು ಹೇಳಿರೋ ಹಾಗೆ ನಾಳೆ 2ನೇ ತಾರೀಕಿಗೆ 11 ಗಂಟೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ। ಸೊ ಒಂದು ವೇಳೆ ಜಮಾ ಆಗದೇ ಇದ್ರೆ ಕಮೆಂಟ್ ಅನ್ನ ಮಾಡಿ, ಬರದೇ ಇರೋರಿಗೆ ಬರೋ ತರ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ। ಜೊತೆಗೆ ಇಲ್ಲಿ ನೋಡಿ, PM ಕಿಸಾನ್ ಯೋಜನೆಯ ಈ ಒಂದು ಪೋರ್ಟಲ್ ನಲ್ಲಿಯೂ ಕೂಡ ಇಲ್ಲಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಟು ರಿಲೀಸ್ 20th ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ನಿಧಿ ಅಂಡ್ ಅಮೌಂಟ್ ಆಫ್ more than 20,500 crore to be transferred to over 9.70 crore beneficiary farmers. ಸೊ ಇಲ್ಲಿ 9,07,00,000 ಜನರಿಗೆ ಇಲ್ಲಿ 20ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ನಾಳೆ 11 ಗಂಟೆಗೆ ಅವರ ಖಾತೆಗೆ ಜಮಾ ಆಗುತ್ತೆ। ಈ ಒಂದು ಹಣ ಬಿಡುಗಡೆ ಮಾಡುವಂತ ಒಂದು ಪ್ಲೇಸ್ ಬಂದ್ಬಿಟ್ಟು ಪಾನುಲಿ, ಸೇವಾಪುರಿ, ವಾರಣಾಸಿ, ಉತ್ತರ ಪ್ರದೇಶ್। ಸೊ ಆ ಒಂದು ಪ್ಲೇಸಿನಿಂದ ಬಟನ್ ಒತ್ತೋದ್ರ ಮುಖಾಂತರ ರೈತರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ। ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡೆಸಿಕೊಡ್ತಾ ಇರುವಂತಹ ಒಂದು ಪ್ರೋಗ್ರಾಮು, ಇದು ನಾಳೆ ಲೈವ್ ಅಲ್ಲಿ ನಡೆಯುತ್ತೆ। ಸೊ ಆ ಒಂದು ಅಪ್ಡೇಟ್ ಅನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ। ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿ। ನಮ್ಮ ಒಂದು ಚಾನಲ್ ಅನ್ನ ನೀವು ನಂಬೋದು, ಯಾವುದೇ ತರ ಫೇಕ್ ಇನ್ಫಾರ್ಮೇಶನ್ ಗಳನ್ನ ಕೊಡೋದಿಲ್ಲ। ಸೊ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ಅಪ್ಡೇಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೇನೆ। ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ, ಅಲ್ಲಿವರೆಗೂ ಜೈ ಹಿಂದ್।